ಜಯ ಏಕಾದಶಿ ಯಾವ ದಿನ ಬಂದಿದೆ? ಜಯ ಏಕಾದಶಿಯ ಮಹತ್ವ ತಿಳಿಯೋಣ. ಜಯ ಏಕಾದಶಿ ಯಾವ ಸಮಯಕ್ಕೆ ಪೂಜೆ ಮಾಡಬೇಕು? ಏಕಾದಶಿ ಪೂಜೆ ಮಾಡಿದರೆ ಯಾವ ಫಲ ಸಿಗುತ್ತದೆ? ಜಯ ಏಕಾದಶಿ ಈ ದಿನ ಮಾಡುವ ದಾನ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕೊನೆವರೆಗೂ ವಿಡಿಯೋ ನೋಡಿ. ಮಾಘ ಮಾಸ ಶುಕ್ಲ ಪಕ್ಷದ ತಿಥಿಯನ್ನು ಜಯ ಏಕಾದಶಿ ಎಂದು ಕರೆಯಲಾಗುತ್ತದೆ. ವಿಷ್ಣು ದೇವರಿಗೆ ಸಮರ್ಪಿಸಲಾಗುತ್ತದೆ. ಜಯ ಏಕಾದಶಿ ವ್ರತವನ್ನು ಯಾರು ಆಚರಿಸುತ್ತಾರೋ ಅವರ ಪಾಪಗಳು ಕಳೆಯುತ್ತದೆ, ಮೋಕ್ಷ ಪ್ರಾಪ್ತವಾಗುತ್ತದೆ ಎನ್ನುವ ನಂಬಿಕೆ ಇದೆ. ಜಯ ಏಕಾದಶಿಯನ್ನು ಭೂಮಿ ಏಕಾದಶಿ ಅಥವಾ ಭೀಷ್ಮ ಏಕಾದಶಿ ಎಂದು ಕರೆಯಲಾಗುತ್ತದೆ. ಜಯ ಏಕಾದಶಿ ಯಾವ ದಿನ ಆಚರಿಸಬೇಕು? ಜನವರಿ 29 ಗುರುವಾರ ಬಂದಿದೆ. ಜಯ ಏಕಾದಶಿ ತಿಥಿ ಆರಂಭ ಜನವರಿ 28 ತಾರೀಕು ಬುಧವಾರ ಸಂಜೆ 4:35 ಆರಂಭವಾಗುತ್ತದೆ. ಏಕಾದಶಿ ಮುಕ್ತಾಯ ತಿಥಿ ಸಮಯ ಜನವರಿ 29 ಗುರುವಾರ ಮಧ್ಯಾಹ್ನ 1:55 ಮುಕ್ತಾಯವಾಗುತ್ತದೆ. ಏಕಾದಶಿ ಪೂಜೆ ಮಾಡುವ ಸಮಯ 29 ತಾರೀಕು ಗುರುವಾರ ಸೂರ್ಯೋದಯದ ಸಮಯದಲ್ಲಿ ಏಕಾದಶಿ ಪೂಜೆ ಮಾಡಬೇಕು. ಏಕಾದಶಿಯ ಪಾರಣ ಸಮಯ ಅಥವಾ ಉಪವಾಸ ಮುರಿಯುವ ಸಮಯ ಜನವರಿ 30 ಬೆಳಗ್ಗೆ 6:41 ದಿಂದ 8:56 ಉಪವಾಸ ತೆಗೆಸುವ ಸಮಯ ಇರುತ್ತದೆ. ಜಯ ಏಕಾದಶಿ ಪೂಜೆ ಹೇಗೆ ಮಾಡುವುದು? ಜಯ ಏಕಾದಶಿ ದಿನದಂದು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಹಳದಿ ಬಟ್ಟೆಯನ್ನು ಧರಿಸಿಕೊಂಡು ಪೂಜೆ ಮಾಡುವ ಸ್ಥಳವನ್ನು ಸ್ವಚ್ಛ ಮಾಡಿಕೊಂಡು ನಂತರ ಪೂಜೆ ಮಾಡುವ ಸ್ಥಳದಲ್ಲಿ ವಿಷ್ಣುದೇವರ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟು, ವಿಷ್ಣುದೇವರ ಫೋಟೋ ಇದ್ದರೆ ಫೋಟೋಕ್ಕೆ ಗಂಗಾಜಲವನ್ನು ಚಿಮುಕಿಸಿ, ವಿಷ್ಣುದೇವರ ವಿಗ್ರಹವಿದ್ದರೆ ಪಂಚಾಮೃತ ಅಭಿಷೇಕ ಗಂಗಾಜಲದೊಂದಿಗೆ ಅಭಿಷೇಕ ಮಾಡಬೇಕು. ವಿಷ್ಣು ದೇವರಿಗೆ ಹಳದಿ ಶ್ರೀಗಂಧದ ಬೊಟ್ಟನ್ನು ಇಡಬೇಕು. ಹಳದಿ ಹೂವಿನಿಂದ ವಿಷ್ಣು ದೇವರಿಗೆ ಅಲಂಕಾರ ಮಾಡಬೇಕು. ವಿಷ್ಣು ದೇವರ ಮುಂದೆ ತುಪ್ಪದ ದೀಪ ಹಚ್ಚಬೇಕು. ಈ ದಿನ ವಿಷ್ಣು ದೇವರಿಗೆ ಅರ್ಪಿಸಬೇಕಾದ ಪ್ರಸಾದ ಹಳದಿ ಬಣ್ಣದ ಸಿಹಿ ತಿಂಡಿಗಳು, ಸಾಬುದಾನಿ ಪಾಯಸ, ಹಣ್ಣುಗಳಲ್ಲಿ ಬಾಳೆಹಣ್ಣು ಅಥವಾ ಪಂಚಾಮೃತವನ್ನು ಅರ್ಪಿಸಿ. ವಿಷ್ಣು ದೇವರಿಗೆ ಅರ್ಪಿಸುವ ನೈವೇದ್ಯದಲ್ಲಿ ತುಳಸಿ ದಳವನ್ನು ಇಟ್ಟು ನೈವೇದ್ಯವನ್ನು ಅರ್ಪಿಸಿ. ಏಕಾದಶಿ ದಿನದಂದು ಅಕ್ಕಿ ಮತ್ತು ಧಾನ್ಯದಿಂದ ಮಾಡಿರೋ ಯಾವುದೇ ಪ್ರಸಾದವನ್ನು ವಿಷ್ಣು ದೇವರಿಗೆ ಬಳಸಬೇಡಿ. ಪ್ರಸಾದ ಅರ್ಪಿಸಿದ ಮೇಲೆ ಈ ದಿನ ಉಪವಾಸ ಮಾಡಲು ಸಾಧ್ಯವಾದರೆ ಸಂಕಲ್ಪವನ್ನು ಮಾಡಿಕೊಂಡು ವ್ರತವನ್ನು ಆರಂಭಿಸಿ. ಈ ದಿನ ವಿಷ್ಣು ದೇವರಿಗೆ ಸಹಸ್ರನಾಮವನ್ನು ಪಠಿಸಿ. ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ತುಪ್ಪದ ಆರತಿಯನ್ನು ಮಾಡಿ ಪೂಜೆಯ ಕೊನೆಯಲ್ಲಿ ವಿಷ್ಣು ದೇವರ ಹತ್ತಿರ ನಾವು ತಿಳಿದು ತಿಳಿಯದನೆ ಮಾಡಿರೋ ತಪ್ಪುಗಳಿಗೆ ಕ್ಷಮೆಯನ್ನು ಕೇಳಬೇಕು. ಜಯ ಏಕಾದಶಿಯ ವ್ರತದ ನಿಯಮಗಳು. ಜಯ ಏಕಾದಶಿಯ ವ್ರತ ಮಾಡುವವರು ನೀರು ಮತ್ತು ಫಲಹಾರವನ್ನು ತೆಗೆದುಕೊಳ್ಳುವ ಮೂಲಕ ಉಪವಾಸವನ್ನು ಆಚರಿಸಬಹುದು. ಈ ದಿನ ಧಾನ್ಯದಿಂದ ಮಾಡಿರೋ ತಿಂಡಿ ಪದಾರ್ಥವನ್ನು ತಿನ್ನಬಾರದು. ಮಾಂಸ ಪದಾರ್ಥವನ್ನು ಸೇವಿಸಬಾರದು. ಈ ದಿನ ನಿಮಗೆ ಸಾಧ್ಯವಾದರೆ ನೀರು ಕೂಡ ಕುಡಿಯದೆ ಉಪವಾಸ ಮಾಡಬಹುದು. ನಿಮ್ಮ ಆರೋಗ್ಯಕ್ಕೆ ಅನುಗುಣವಾಗಿ ಉಪವಾಸ ಮಾಡಿ ಹಾಲು ಹಣ್ಣು ಸೇವಿಸಿ. ಈ ದಿನ ಯಾವುದೇ ಕಾರಣಕ್ಕೂ ಅನ್ನವನ್ನು, ಧಾನ್ಯವನ್ನು, ಉಪ್ಪನ್ನು ಸೇವಿಸಬಾರದು. ಈ ದಿನ ವಿಷ್ಣು ದೇವರಿಗೆ ಯಾವ ಮಂತ್ರವನ್ನು ಪಠಿಸಬೇಕು? ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರಿ. ಹೇ ನಾಥ ನಾರಾಯಣ ವಾಸುದೇವ. ಈ ಮಂತ್ರಗಳನ್ನು ಕನಿಷ್ಠ 21 ಬಾರಿಯಾದರೂ ಪಠಿಸಬೇಕು. ಏಕಾದಶಿ ದಿನ ದಾನದ ಮಹತ್ವ. ಕಡಲೆಬೇಳೆ, ಬಾಳೆಹಣ್ಣು ಅಥವಾ ಹಳದಿ ಬಟ್ಟೆಯನ್ನು ಈ ದಿನ ದಾನ ಮಾಡಿ. ಇದರಿಂದ ಸಿಗುವ ಫಲ ಕುಟುಂಬಕ್ಕೆ ನೆಮ್ಮದಿ ಮತ್ತು ಸಮೃದ್ಧಿ ತರುತ್ತದೆ. ಈ ದಿನ ಅಪ್ಪಿತಪ್ಪಿಯೂ ಈ ತಪ್ಪುಗಳನ್ನು ಮಾಡಬೇಡಿ. ಏಕಾದಶಿಯ ಹಿಂದಿನ ದಿನದಂದು ಈರುಳ್ಳಿ, ಬೆಳ್ಳುಳ್ಳಿ, ಮಾಂಸ, ಮೀನು ಮತ್ತು ಜೇನುತುಪ್ಪವನ್ನು
ತೆಗೆಸಬೇಕು. ಜಯ ಏಕಾದಶಿಯು ಭಕ್ತರಿಗೆ ಜೀವನದ ಸಕಲ ಕಾರ್ಯಗಳಲ್ಲಿ ಜಯ, ಯಶಸ್ಸು, ಸಮೃದ್ಧಿ, ಶಾಂತಿ, ನೆಮ್ಮದಿ, ಹಣ, ಆರೋಗ್ಯ ನೀಡುತ್ತದೆ ಎಂಬ ನಂಬಿಕೆ ಇದೆ. ಜಯ ಏಕಾದಶಿಯ ಮಾಹಿತಿ ನಿಮಗೆಲ್ಲ ಸ್ವಲ್ಪನಾದರೂ ಉಪಯೋಗಕರ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತಷ್ಟು ಜಯ ಏಕಾದಶಿಯ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಥ್ಯಾಂಕ್ ಯು.